ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಒಡಿಶಾದ ಭುವನೇಶ್ವರದ ನಿರುಪಮಾ ದಾಸ್ ಅವರಿಗೆ ಆದ ಪವಾಡ. ಅವರು ಹೇಳುತ್ತಾರೆ, ಹಳ್ಳಿಯ ಹುಡುಗನೊಬ್ಬ ಮನೆಯ ಕೆಲಸಕ್ಕಾಗಿ ಭುವನೇಶ್ವರದಲ್ಲಿ ನಮ್ಮೊಂದಿಗಿದ್ದನು. ಆಗಸ್ಟ್ 2022ರಲ್ಲಿ ಅವನು ಡೆಂಗ್ಯೂ ಜ್ವರಕ್ಕೆ ತುತ್ತಾದನು. ಆ ಸಮಯದಲ್ಲಿ ನಮ್ಮ ಕುಟುಂಬದವರಿಗೂ ವೈರಲ್ ಜ್ವರ ಬಾಧಿಸುತ್ತಿತ್ತು. ನಾನು ಮಗಳೊಂದಿಗೆ ಮುಂಬೈಯಲ್ಲಿದ್ದೆ. ಅವನಿಗೆ ತೀವ್ರ ಮೈಕೈ ನೋವು ಮತ್ತು ವಾಂತಿ ಇದ್ದಿದ್ದರಿಂದ ನನ್ನ ಪತಿ ಆರಂಭದಲ್ಲಿ 5 ದಿನಗಳ ಕಾಲ ವೈರಲ್ ಜ್ವರಕ್ಕೆ ಚಿಕಿತ್ಸೆ ನೀಡಿದರು. 5 ದಿನಗಳ ನಂತರ ಅದು ಡೆಂಗ್ಯೂ ಎಂದು ತಿಳಿದು ಬಂದಿತು. ಅವನ ಪ್ಲೇಟ್ಲೆಟ್ ಸಂಖ್ಯೆ 55,000 ಇತ್ತು. ಅದು ಒಂದೇ ದಿನದಲ್ಲಿ 40,000ಕ್ಕೆ ಇಳಿಯಿತು. ತಕ್ಷಣವೇ ಅವನನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆಸ್ಪತ್ರೆಯಲ್ಲಿ ಡೆಂಗ್ಯೂ ರೋಗಿಗಳ ಸಂಖ್ಯೆ ಹೆಚ್ಚಿತ್ತು. ಪ್ಲೇಟ್ಲೆಟ್ಗಳ ಕೊರತೆಯೂ ಇತ್ತು. ಪ್ಲೇಟ್ಲೆಟ್ ಸಂಖ್ಯೆ 10,000ಕ್ಕಿಂತ ಕಡಿಮೆ ಇಳಿದರೆ ಮಾತ್ರ ಪ್ಲೇಟ್ಲೆಟ್ ವರ್ಗಾವಣೆ ಮಾಡಲಾಗುವುದು ಎಂದು ವೈದ್ಯರು ತಿಳಿಸಿದರು. ನನ್ನ ಪತಿ ಅಸಹಾಯಕರಾದರು. ಆ ಹುಡುಗನ ಬಗ್ಗೆ ನನಗೆ ತುಂಬ ಆತಂಕವಾಯಿತು. ಹತಾಶ ಹೃದಯದಿಂದ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಅವನ ಜೀವ ಉಳಿಸುವಂತೆ ಪ್ರಾರ್ಥಿಸಿದೆ. ಒಂದು ಹರಕೆ ಮಾಡಿಕೊಂಡು ಗಾಢವಾದ ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮುಂದುವರಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕರುಣೆ ಮತ್ತು ಕೃಪೆಯಿಂದ ಒಂದು ಪವಾಡವೇ ನಡೆಯಿತು. ಆಸ್ಪತ್ರೆಗೆ ದಾಖಲಾದ 3 ದಿನಗಳಲ್ಲೇ ಅವನ ಪ್ಲೇಟ್ಲೆಟ್ ಸಂಖ್ಯೆ 1,10,000ಕ್ಕೆ ಏರಿತು. ಮುಂದಿನ 2 ದಿನಗಳಲ್ಲಿ ಅದು 1,90,000ಕ್ಕೆ ತಲುಪಿತು. ನಂತರ ಅವನು ಸಂಪೂರ್ಣವಾಗಿ ಗುಣಮುಖನಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾದನು. ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಪ್ರಾರ್ಥನೆಗೆ ಸ್ಪಂದಿಸಿ ಅವನಿಗೆ ಶೀಘ್ರ ಚೇತರಿಕೆಯನ್ನು ನೀಡಿ ಆಶೀರ್ವದಿಸಿದರು. ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.